ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವಿಲ್ಲಿ ಸ್ಟ್ರಾಬೆರಿ ಮಿಕ್ಸ್ ಫಲೂದಾ ಇದು ಹೇಗೆ ಮಾಡುವ ಅಂತ ನಾವಿಲ್ಲಿ ನೋಡ್ಕೊಂಡು ಬರುವ. ಮೊದಲಿಗೆ ನಾವಿಲ್ಲಿ ಹಾಲು ಕುದಿಲಿಕ್ಕಿಡುವ. ಓಕೆ, ಹಾಲು ಕುದೀತಾ ಬರ್ತಾ ಉಂಟು. ನನ್ನ ಚಾನಲ್ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ವಿಡಿಯೋ ನೋಡ್ತಾ ಇರ್ತೀರಿ, ಆದರೆ ಸಬ್ಸ್ಕ್ರೈಬ್ ಮಾಡಿರುವುದಿಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಇನ್ನೂ ಕೂಡ ಇಂಥದ್ದೇ ರೆಸಿಪಿ ವಿಡಿಯೋಗಳು ತುಂಬ ಹಾಕ್ತಾ ಇರ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಓಕೆ, ಇವಾಗ ಇಲ್ಲಿ ಹಾಲು ಕುದೀತಾ ಉಂಟು. ಇವಾಗ ಇದಕ್ಕೆ ಫಲೂದಾ ಮಿಕ್ಸ್ ಸ್ಟ್ರಾಬೆರಿ ಪೌಡರ್, ರೆಡಿ ಪೌಡರ್ ಇದು. ಈ ರೆಡಿ ಪೌಡರನ್ನು ಹಾಲು ಕುದಿ ಬಂದ ನಂತರ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ಗ್ಲಾಸ್ ಹಾಲನ್ನು ಇಟ್ಟಿದ್ದೇನೆ. ಇದಕ್ಕೆ ಫಲೂದಾ ಮಿಕ್ಸ್ ಸ್ಟ್ರಾಬೆರಿ ಪೌಡರ್ ಇದನ್ನೆಲ್ಲ ಹಾಕಿ ಇದಕ್ಕೆ ಮಿಕ್ಸ್ ಮಾಡಬೇಕು. ಇದು ಸರಿ ಕುದಿಯೋ ತನಕ 20 ನಿಮಿಷ ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. 20 ಮಿನಿಟ್ಸ್ ಆದ ಮೇಲೆ ಹೀಗೆ ಬರ್ತದೆ ನೋಡಿ, ಹೀಗೆ ಹಾಕಬೇಕು. ಹೀಗಾದ ಮೇಲೆ ನೆಕ್ಸ್ಟ್ ಇದನ್ನು ನಾವೀಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡಬೇಕು. ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಡೋದಾದರೆ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು, ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೆಯದು. ಫಲೂದಾ ಮಿಕ್ಸ್ ಸ್ಟ್ರಾಬೆರಿ ಇದಕ್ಕೆ ನಾನು ಜೆಲ್ಲಿಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಜೆಲ್ಲಿ ಪೌಡರ್ ರೆಡಿ ಸಿಗುವಂಥದ್ದು. ಇದನ್ನು ಒಂದು ಪಾತ್ರೆಗೆ ಹಾಕಿ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿ, ಅನಂತರ 1 ಗ್ಲಾಸಿನಷ್ಟು ನೀರಿಗೆ ಇದನ್ನು ಒಂದು ಕುದಿ ಬರುವ ತನಕ ಮಿಕ್ಸ್ ಮಾಡ್ತಾ ಇರಬೇಕು. ಇದನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಟು 1 ಗಂಟೆ ಅಥವಾ 2 ಗಂಟೆಯ ನಂತರ ಇದು ಸ್ವಲ್ಪ ಗಟ್ಟಿಯಾಗಿ ಸ್ಮೂತ್ ಆಗಿರ್ತದೆ. ಆನಂತರ ಇದನ್ನು ನಾವು ಫಲೂದಾ ಮಿಕ್ಸ್ ಸ್ಟ್ರಾಬೆರಿಗೆ ಮಿಕ್ಸ್ ಮಾಡುವಂಥದ್ದು. ಓಕೆ, ಇವಾಗ ಇಲ್ಲಿ ಸ್ಟ್ರಾಬೆರಿ ಫಲೂದಾ ರೆಡಿ ಮಾಡಿಕೊಳ್ಳುವ. ಮೊದಲಿಗೆ ನಾನಿಲ್ಲಿ ರೋಸ್ ಸಿರಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಅದರ ನಂತರ ತಂಪು ಬೀಜವನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಇವಾಗ ನೆಕ್ಸ್ಟ್ ಇಲ್ಲಿ ನಾವು ರೆಡಿ ಮಾಡಿಕೊಂಡಂತಹ ಜೆಲ್ಲಿ ಸ್ವಲ್ಪ ಹಾಕುವ. ನೆಕ್ಸ್ಟ್ ಇಲ್ಲಿ ಇದಕ್ಕೆ ಫಲೂದಾ, ಆವಾಗ ಹಾಲಿನಲ್ಲಿ ಮಾಡಿದಂತಹ ಫಲೂದಾವನ್ನು ಕೂಡ ಆ್ಯಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಇವಾಗ ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಐಸ್ ಕ್ರೀಮ್ ಕೂಡ ಹಾಕ್ತಾ ಇದ್ದೇನೆ. ಇದು ಹಾಕಿದರೆ ಇನ್ನೂ ಕೂಡ ಸ್ವಲ್ಪ ಟೇಸ್ಟ್ ಆಗಿರ್ತದೆ ಅಂತೇಳಿ. ಡ್ರೈ ಫ್ರೂಟ್ಸ್ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು, ಇನ್ನೂ ಕೂಡ ಒಳ್ಳೆ ಟೇಸ್ಟ್ ಬರ್ತದೆ. ಓಕೆ, ಇವಾಗ ಇಲ್ಲಿ ಸ್ಟ್ರಾಬೆರಿ ಮಿಕ್ಸ್ ಫಲೂದಾ ರೆಡಿಯಾಗಿದೆ ನೋಡಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.